ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಕು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶುಭಕೃ ನಾಮ ಸಂವತ್ಸರ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ಪಂಚಮಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಈ ಮಾಘ ಮಾಸದ ಪಂಚಮಿಯನ್ನು ಶ್ರೀ ಪಂಚಮಿ ಅಂತ ಕರೀತಾರೆ. ವಸಂತ ಪಂಚಮಿ ಅಂತ ಒಂದಿದೆ, ಅದು ಈ ವಸಂತ ಕಾಲದಲ್ಲಿ ಆಗ್ತಕ್ಕಂಥ ಪಂಚಮಿ. ಆ ಸಂದರ್ಭದಲ್ಲಿ ಈ ಶ್ರೀ ಪಂಚಮಿ ಇಲ್ಲಿ ಲಕ್ಷ್ಮೀ ಆರಾಧನೆಗೆ, ಸರಸ್ವತಿ ಪ್ರಾರ್ಥನೆ. ಶ್ರೀ ಅಂದರೆ ಶ್ರೀ, ಅದರ ಅರ್ಥ ಏನಪ್ಪ ಅಂತಂದರೆ ಒಂದು ಸಂಪತ್ತು ಅಂತ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದು ಸಂಪತ್ತು. ಇದರ ಜೊತೆಗೆ ಈ ಶ್ರೀ ಅದೊಂದು ಬೀಜಾಕ್ಷರವೂ ಹೌದು. ಶ್ರೀಂ ಅಂತ ಉಚ್ಚರಿಸಲ್ಪಡ್ತಕ್ಕಂಥದ್ದು. ಅದು ಎಲ್ಲದರ ಮೂಲಭೂತವಾಗಿರ್ತಕ್ಕಂಥ ಸತ್ವಗುಣ, ಅದನ್ನು ಶ್ರೀ ಅಂತ ಕರೀತಕ್ಕಂಥದ್ದು. ಈ ಪಂಚಮಿ, ಈ ಶ್ರೀ ಜೊತೆಗೆ ಸೇರಿರ್ತಕ್ಕಂಥ ಪಂಚಮಿ ಯಾವುದಿದೆ, ಈ ಪಂಚಮಿ ಅದು ಪೂರ್ಣತೆಯ ಸಂಕೇತ. ಹೀಗಾಗಿ ಸತ್ವ ಹಾಗೂ ಪೂರ್ಣ ಎರಡೂ ಒಳಗೊಂಡಿರ್ತಕ್ಕಂಥದ್ದು ಶ್ರೀ ಪಂಚಮಿ ಅಂತ. ಈ ದಿವಸ ನೀವು ಮಾಡಿದ ಪೂಜೆ, ಪ್ರಾರ್ಥನೆ, ಇವುಗಳಿಗೆ ಫಲ ಏನಪ್ಪ ಅಂದರೆ ಸತ್ವ ಹಾಗೂ ಪೂರ್ಣವಾಗಿದ್ದರೆ ಸಾಲದು, ಒಳಗೆ ಹುಳುಕು ಇರೋಕ್ಕೆ ಸಾಧ್ಯ ಇರುತ್ತೆ. ಆದರೆ ಸತ್ವಯುತವೂ ಆಗಿದೆ, ಪೂರ್ಣಯುತವೂ ಆಗಿದೆ, ಆಗ ಅದು ಸಂಪೂರ್ಣ ಫಲ ಅಂತ. ಒಂದು ಮಾವಿನ ಹಣ್ಣು ಒಳಗಡೆ ಹುಳುಕಿದ್ದು ಹೊರಗಡೆ ತುಂಬ ರಂಗಾದ ಬಣ್ಣವನ್ನು ಹೊಂದಿದ್ರೆ ಸಾಲದು, ಒಳಗೂ ಸಮೃದ್ಧವಾದ ಸಿಹಿಯಾದ ಫಲ ಇರಬೇಕು, ಹೊರಗೂ ಅದು ಕಂಗೊಳಿಸಬೇಕು. ಆಗ ಅದು ಶ್ರೀ ಫಲ ಅಂತ ಕರೆಯಲಾಗುತ್ತೆ. ಹೀಗಾಗಿ ಈ ದಿವಸ ಅಮ್ಮನವರನ್ನು ಪ್ರಾರ್ಥನೆ ಮಾಡೋದ್ರಿಂದ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದ್ರಿಂದ ಇಂಥ ಸತ್ವ ಹಾಗೂ ಪೂರ್ಣಯುತವಾದ ಫಲಸಿದ್ಧಿಯಾಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರಗಳು ಸೂಚಿಸಿದ್ದಾವೆ. ಇದರಿಂದ ಇಂಥ ಒಂದೊಂದು ಕಾಲ ಇರುತ್ತದೆ. ಈ ಕಾಲ ಇದೆಯಲ್ಲ, ಇದನ್ನು ಮುಹೂರ್ತ ಅಂತ ಕರಿತೀವಿ. ಒಂದು ಒಳ್ಳೆಯ ಸುಮುಹೂರ್ತ. ಈ ಮುಹೂರ್ತ ಅಂದರೆ ಕಾಲ ಶುಭ ಕ್ರಿಯಾಯೋಗ್ಯ ಮುಹೂರ್ತ ಇತಿ ಕಥ್ಯತೆ ಅಂತ ಹೇಳ್ತಾರೆ. ಶುಭ ಕಾಲವನ್ನು ಸೂಚಿಸ್ತಕ್ಕಂಥ ಒಂದು ಸಮಯ, ಒಂದು ನಿಗದಿತ ವೇಳೆ. ಅದು ಒಂದು ದಿನ ಪ್ರಮಾಣವೂ ಇರುತ್ತೆ, ಒಂದು ಮಾಸ ಪ್ರಮಾಣ ಇರ್ತದೆ, ವರ್ಷ ಪ್ರಮಾಣವೂ ಇರ್ತದೆ. ಈಗ ಶುಭಕೃ ನಾಮ ಸಂವತ್ಸರ ವರ್ಷವಿಡೀ ಶುಭವನ್ನು ಉಂಟು ಮಾಡ್ತಕ್ಕಂಥದ್ದೇ ಆಗಿದೆ. ಮುಂದೆ ಕ್ರೋಧಿ ಬರುತ್ತೆ. ಈ ವರ್ಷವಿಡೀ ಕ್ರೋಧ, ಆ ಒಂದು ಭಾವ ತುಂಬಿರ್ತದೆ. ಈ ಹಿಂದೆ ನಾವು ವಿಕಾರಿ ಸಂವತ್ಸರದಲ್ಲಿ ಕಂಡುಕೊಂಡ್ವಲ್ಲ, ಎಂಥ ಕೊರೋನಾ ಬಂತು. ಶಾರ್ವರಿಯಿಂದ ಶುರುವಾಯಿತು. ವಿಕಾರಿ, ಶಾರ್ವರಿ, ಪ್ಲವ, ಈ ಮೂರು ಕೂಡ ಆ ರೀತಿಯ ಒಂದು ಸ್ವಲ್ಪ ಅಸಮಾಧಾನ ಫಲವನ್ನೇ ಕೊಡ್ತಕ್ಕಂಥದ್ದಾಗಿದ್ವು. ಶೋಭಕೃ ನಾಮ ಸಂವತ್ಸರದಲ್ಲಿ ಎಲ್ಲವೂ ಶುಭ 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 ಚಟುವಟಿಕೆಗಳೇ ನಡೆದವು. ಹೆಚ್ಚಿನ ಪಾಲು ರಾಮವನೂ ಪ್ರತಿಷ್ಠಾಪನೆಯಾಗಿ ಹೋದ. ಇನ್ನು ಇಡೀ ಮಾಸ ವಿಸ್ತರಿಸಿರ್ತಕ್ಕಂಥ ಶುಭಗಳಿಗೆ ಕಾಲವು ಉಂಟಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಇನ್ನು ದಿನಮಟ್ಟಿಗೆ ಹೀಗೆ ಅದು ವಿಸ್ತಾರವೂ ಇರ್ತದೆ, ಸಂಕ್ಷಿಪ್ತವೂ ಇರ್ತದೆ. ಹೀಗಾಗಿ ಈ ದಿವಸ ಶ್ರೀ ಪಂಚಮಿ ಏನಿದೆ ಅದು ತುಂಬ ಪ್ರಶಸ್ತವಾದ ದಿವಸ. ಈ ದಿವಸ ಮಹಾಲಕ್ಷ್ಮಿಯನ್ನು, ಮಹಾಸರಸ್ವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಯಾವ ರೀತಿಯ ಅನುಗ್ರಹ, ಎಲ್ಲ ಬಗೆಯ ಅನುಕೂಲಗಳು ಉಂಟಾಗ್ಬಿಡುತ್ತೆ. ಯಾರು ಯಾವ ಕಾಮನೆಯಿಂದ, ಯಾವ ಬಯಕೆಯಿಂದ ಆ ತಾಯಿಯನ್ನು ಅರ್ಚನೆ ಮಾಡ್ತೀರೋ, ಆ ತಾಯಿಯನ್ನು ಧ್ಯಾನಿಸ್ತೀರೋ, ಆ ತಾಯಿಯನ್ನು ಪೂಜಿಸ್ತೀರೋ ಅವರಿಗೆ ಆಯಾಯ ಫಲ. ವಿದ್ಯಾರ್ಥಿಯಿಂದ ಹಿಡಿದು ಪ್ರಧಾನಿಗಳವರೆಗೆ ಶ್ರೀ ಪಂಚಮಿ ಅಂತಕ್ಕಂಥದ್ದು ಬಹಳ ಅಪರೂಪದಲ್ಲಿ ವರ್ಷಕ್ಕೊಮ್ಮೆ ಸಿಗ್ತಕ್ಕಂಥ ಒಂದು ದಿವ್ಯವಾದ, ನಾವು ಹೇಗೆ
ನಾವು ಅಕ್ಷಯ ತೃತೀಯವನ್ನು ಕಾಣ್ತೀವೋ ಆ ರೀತಿಯ ಒಂದು ಫಲ ಕೊಡ್ತಕ್ಕಂಥ ದಿವಸ ಈ ದಿವಸ. ಹೀಗಾಗಿ ಈ ದಿವಸ ಒಳ್ಳೆಯ ಕಾರ್ಯಗಳನ್ನು ದಾನ ಮಾಡಿ. ಮಾಘ ಮಾಸದಲ್ಲಿ ಪ್ರಪಾದಾನ ಅಂತ ಹೇಳ್ತಾರೆ, ಇಲ್ಲಿಂದ ಪ್ರಾರಂಭವಾಗುತ್ತೆ. ಒಂದು ಗಡಿಗೆಯಲ್ಲಿ ಅಥವಾ ಮಡಕೆಯಲ್ಲಿ ಅಥವಾ ಒಂದು ತಾಮ್ರದ ಅಥವಾ ಹಿತ್ತಾಳೆಯ ಒಂದು ಬಿಂದಿಗೆಯಲ್ಲಿ ನೀರನ್ನು ತುಂಬಿ ಯಾರು ಬಾಯಾರಿ ಬರ್ತಾರೋ ಅವರಿಗೆ ದಾನವನ್ನು ಮಾಡಬೇಕು. ಮಜ್ಜಿಗೆ ದಾನ, ತಕ್ರದಾನ ಅಂತ ಕರೀತಾರೆ. ಇವುಗಳನ್ನು ಮಾಡೋದರಿಂದ ನೋಡಿ ಸಂಪೂರ್ಣವಾದ ಫಲಪ್ರಾಪ್ತಿಯಾಗುತ್ತೆ. ಹೀಗಾಗಿ ಈ ದಿವಸ ತಪ್ಪದೆ ಅಂಥದ್ದೊಂದು ದಾನವನ್ನಾದರೂ ಮಾಡಿ. ಅಥವಾ ವಿದ್ಯಾದಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವಿದ್ಯಾದಾನ ಮತಃಪರಃ ಅಂತ, ಅದಕ್ಕಿನ್ನ ಮಿಗಿಲಾದದ್ದು ಯಾವುದೂ ಇಲ್ಲವೇ ಇಲ್ಲಂತೆ ದಾನ. ಹೀಗಾಗಿ ವಿದ್ಯಾದಾನ ಅಂತಕ್ಕಂಥದ್ದು ಯಾವತ್ ಕಾಲಲ್ಲೂ ಅಂದರೆ ಜೀವನ ಇರುವವರೆಗೆ, ಉಸಿರಿರುವವರೆಗೆ ನಿಲ್ತಕ್ಕಂಥದ್ದು. ಅಂಥದ್ದು ಯಾವುದಾದ್ರು ಒಂದು ಶುಭ ಫಲ ಇದೆ ಅಂತಾರೆ ಅದು ವಿದ್ಯಾದಾನ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಏನಾದ್ರು ಸಹಾಯ ಮಾಡಲಿಕ್ಕಾಗುತ್ತೆ. ಈಗ ಎಕ್ಸಾಮ್ ಕಾಲ, ಫೀಸ್ ಕಟ್ಟುವ, ಯಾರಿಗೂ ಅನಾಥರು, ಯಾರೋ ಬಡವರು ಓದ್ತಾ ಇರ್ತಾರೆ, ಚೆನ್ನಾಗಿ ಓದ್ತಾ ಇರ್ತಾನೆ, ಆದರೆ ಅವರಿಗೆ ಹಣ ಕಟ್ಟೋ ಸಾಮರ್ಥ್ಯ ಇರೋಲ್ಲ. ಅಂಥವ್ರನ್ನ ಹುಡುಕಬೇಕು. ಹುಡುಕಿ ಅಂಥವ್ರಿಗೆ ನೋಡಿ ವಿದ್ಯಾದಾನ ಮಾಡಿದ್ರೆ, ಬಾರಯ್ಯ ನಾನು ನಿನ್ನ ಫೀಸ್ ಕಟ್ತೀನಿ, ಈ ವರ್ಷ ಎಕ್ಸಾಮ್ ಬರೀನಿ, ಅಥವಾ ಏನು ಮೆಟೀರಿಯಲ್ ಕೊಡಿಸ್ತೇನೆ ಓದಲಿಕ್ಕೆ. ಈ ಥರದ್ದು ಮಾಡೋದ್ರಿಂದ ನೋಡಿ ಇದು ಸತ್ವಯುತವಾದದ್ದು, ಪೂರ್ಣಯುತವಾದ ಫಲ ಸಿಗಬೇಕು ಅಂದರೆ ಇಂಥದ್ದನ್ನು ಮಾಡಬೇಕು. ಯಾರೋ ತುಂಬ ಬಡವರು ಇರ್ತಾರೆ, ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಆ ದಿವಸದ ಮಟ್ಟಿಗಿನ ಅಕ್ಕಿ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅವಕಾಶ ಆದರೆ ಅದು ನಿಜವಾದ ದಾನ. ಹೀಗೆ ಅಗತ್ಯ ಇರತಕ್ಕಂಥವ್ರಿಗೆ ನೀವು ದಾನ ಮಾಡಿದ್ರೆ ಈ ದಿವಸ ಅದು ನಿಜವಾದ ದಾನವೇ ವಸ್ತುತಃ ನಮಗೆ ಪೂರ್ಣ ಫಲವಾಗಿ ಮರಳಿ ಬರ್ತಕ್ಕಂಥದ್ದು. ಹೀಗಾಗಿ ಆ ಪ್ರಯತ್ನ ಮಾಡಿ. ಶ್ರೀ ಪಂಚಮಿ ನಿಜಕ್ಕೂ ನಿಮ್ಮ ಬದುಕಿಗೆ ಶ್ರೀ ಅಂದರೆ ಸಂಪತ್ತನ್ನು ತಂದು ಕೊಡುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.